ಅಮ್ಮ ಏನ್ ಮಾಡೋದೇನು? ಏನಾಯ್ತು? ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ? ಕೋಪ ಅಲ್ದೆ ಮತ್ತೆ ನೀನ್ ಬರ್ಲಿ ಅಂತ ಕಾಯ್ತಾ ಇದ್ದೆ. ಯಾಕಮ್ಮ, ನಾನೇನ್ ಮಾಡ್ದೆ? ಮಾಡ್ತಾನೆ ಇದೆಯಲ್ಲ ದಿನ ಏನಾದ್ರೂ ಒಂದೊಂದು ಕೆಲ್ಸನ. ಅರೆ ನಾನು ಏನ್ ಮಾಡ್ದಮ್ಮ? ನನಗೆ ಇವತ್ತು ತುಂಬಾ ಹಸುವಾಗ್ತಿದೆ, ಪ್ಲೀಸ್ ಕೋಪ ಮಾಡ್ಕೊಳ್ಳೋದನ್ನ ಬಿಟ್ಟು ನನಗೇನಾದ್ರೂ ಅಡುಗೆ ಮಾಡ್ಕೊಡು, ಓಕೆನಾ? ಇವತ್ತು ನಿನ್ಗೆ ಅಡುಗೆ ಮಾಡಬಾರ್ದು ಅನ್ಕೊಂಡಿದ್ದೆ, ಒದೆ ಕೊಡೋಣ ಅಂತ ಇದ್ದೆ. ಅಮ್ಮ ನಂಗೆ ತುಂಬಾ ಹಸುವಾಗ್ತಿದೆಯಮ್ಮ, ಪ್ಲೀಸ್ ಅಮ್ಮ ಮಾಡ್ಕೊ. ಸರಿ ಬಿಡು. ಓಕೆ, ಏನ್ ಮಾಡ್ತೀಯಾ ಈಗ? ಹಾ, ರವೆ ದೋಸೆ. ರವೆ ದೋಸೆ ಮಾಡ್ತೀಯಾ? ಸರಿ, ನನ್ಗೀಗ ಹಸುವಾಗ್ತಿದೆ, ನೀನ್ ಏನೇ ಮಾಡಿದ್ರು ಸರಿ, ಏನ್ ಮಾಡಿದ್ರು ಚೆನ್ನಾಗಿ ಮಾಡ್ತಾಳೆ ನಮ್ಮಮ್ಮ ಅಂತ ಗೊತ್ತು. ಕೋಪ ಎಲ್ಲ ಬಿಟ್ಟು ಈಗ ದೋಸೆ ಮಾಡ್ಕೊಡು, ಓಕೆನಾ? ಸರಿ, ರವೆ ದೋಸೆಗೆ ಬೇಕಾಗೋ ಪದಾರ್ಥಗಳನ್ನ ಹೇಳ್ಬಿಡ್ಲಾ? ಓಕೆ. ಚಿರೋಟಿ ರವೆ, ಹಾ, ಅಕ್ಕಿ ಹಿಟ್ಟು, ಒಂದು ಅರ್ಧ ಕಪ್ಪು ಅಥವಾ 1-2 ಚಮಚಿ ಗೋಧಿ ಹಿಟ್ಟು, ಓಕೆ, ಉಪ್ಪು ರುಚಿಗೆ ತಕ್ಕಷ್ಟು, ಹಾ, ಸ್ವಲ್ಪ ಕುಕ್ಕಿಂಗ್ ಸೋಡಾ, ಹಾ, ಹಾಗೇನೆ ಜೀರಾ, ಸಣ್ಣಗೆ ಹೆಚ್ಕೊಂಡಿರೋ ಕೊತ್ತಂಬರಿ ಸೊಪ್ಪು. ಸೊ ಇದಿಷ್ಟು ಹಾಕಿ ಸ್ವಲ್ಪ ನೀರು ಕೂಡ ಹಾಕಿ ರವೆ ದೋಸೆ ಮಾಡ್ತೀಯಾ? ಸರಿ, ಹೇಳು ಹೇಗೆ, ನಾನೇನ್ ಹೆಲ್ಪ್ ಮಾಡ್ಲಿ ನಿಂಗೆ? ಏನ್ ಬೇಕೀಗ? ಒಂದು ಮಿಕ್ಸಿಂಗ್ ಬೌಲ್ ತಗೊಂಡ್ ಬಾ. ಓಕೆ. ಅಮ್ಮ, ಹಾ ಅಮ್ಮ, ಹೆಚ್ಚು ಹೊತ್ತು ಇಡಬಾರ್ದು ಹಿಟ್ಟು, ಆಯ್ತಾ? ಅಂದ್ರೆ ಕಲ್ಸಿ ಹೆಚ್ಚು ಹೊತ್ತು ಇಡಬಾರ್ದಾ? ಒಂದು 10 ನಿಮಿಷ ಇಡ್ಬೇಕು ಅಷ್ಟೇನೆ. ಓಕೆ. ತಕ್ಷಣ ಮಾಡ್ಕೋಬಹುದು, ಆಯ್ತಾ? ದೋಸೆ ಅಂದ್ರೆ ನಮ್ಗೆ ಹಿಂದಿನ ದಿನನೇ ನೆನ್ಸಾಕ್ಬೇಕು, ಅಕ್ಕಿನ ರುಬ್ಬಬೇಕು, ಬೇಳೆ ರುಬ್ಬಬೇಕು, ಮತ್ತೆ ಅದನ್ನ ಹುಳಿ ಆಗೋಕ್ ಬಿಡ್ಬೇಕು, ಆತರ ಅಲ್ಲ. ರವೆ ದೋಸೆ ಅಂದ್ರೆ ಇನ್ಸ್ಟೆಂಟ್. ಸರಿ ಸರಿ, ಓಕೆ, ಗೊತ್ತಾ? ಸೊ ನಾನು ಹೇಳಿದ್ನಲ್ಲ, ಮೆಜರ್ಮೆಂಟ್ ಇಂಪಾರ್ಟೆಂಟ್ ಅಂತ. ಚಿರೋಟಿ ರವೆ ಎಷ್ಟು ತಗೋತೀವಿ, ಹಾಗೇನೆ ರವೆಯಲ್ಲೂ ಕೂಡ ಡಿಫ್ರೆನ್ಶಿಯೇಟ್ ಆಗುತ್ತೆ. ಬೇರೆ ಸಣ್ಣ ರವೆ, ಬನ್ಸಿ ರವೆ ಅದೆಲ್ಲ ಬೇಡ, ಚೆನ್ನಾಗಿರೋ ಚಿರೋಟಿ ರವೆನೇ ಆಗ್ಬೇಕು. ಚೆನ್ನಾಗಿ ಬರಲ್ಲ ದೋಸೆ. ಸರಿ ಸರಿ, ಓಕೆ. ಬೇರೆ ನಾನು ಚಮಚಿ ಅಳತೆಲ್ ತಗೋತಾ ಇದ್ದೀನಿ. ಹಾ ಹಾ, ತುಂಬಾ ಸಣ್ಣಕ್ಕಿದೆ ಅಲ್ಲಮ್ಮ. ಸೊ ಆಮೇಲೆ ಒಂದು 5 ಚಮಚಿ ತಗೊಂಡೆ. ಓಕೆ. ಸೊ ರವೆ ಎಷ್ಟು ಅಳತೆ ಇದೆ ಅಷ್ಟೇ ಅಳತೆ ಅಕ್ಕಿ ಹಿಟ್ಟು. ಹೌದಾ? ಸರಿ. ಅದ್ರಲ್ಲಿ ಅರ್ಧ ಭಾಗ ಗೋಧಿ ಹಿಟ್ಟು. ಜನರಲಿ ಮೈದಾ ಹಿಟ್ಟು ಹಾಕ್ತಾರೆ, ಆಯ್ತಾ? ಸೊ ಮೈದಾ ಇತ್ತೀಚೆಗೆ ಸ್ವಲ್ಪ ಒಳ್ಳೇದಲ್ಲ ಅಲ್ವಾ ಹೆಲ್ತ್ಗೆ? ಹೌದು. ಅದಕ್ಕೋಸ್ಕರ ಗೋಧಿ ಹಿಟ್ಟಲ್ಲಿ ಸ್ಪೆಷಲ್ ಆಗಿ ರವೆ ದೋಸೆ. ಸೊ ಎರಡು ಮಿಕ್ಸ್ ಮಾಡಬೇಕು. ಸೊ ಇದಕ್ಕೆ ನಾನು ಒಂದು 5 ಸ್ಪೂನ್ ಹಾಕಿದೆ. 5 ಸ್ಪೂನ್ ಚಿರೋಟಿ ರವೆ, 5 ಸ್ಪೂನ್ ಅಕ್ಕಿ ಹಿಟ್ಟು, ಓಕೆ, 1-2 ಸ್ಪೂನ್ ಮೈದಾ ಅಥವಾ ಗೋಧಿ ಹಿಟ್ಟು. ಓಕೆ, ಅದೇ ಸ್ವಲ್ಪ ಕಮ್ಮಿ ಹಾಕಿ. ಸೊ 2-2.5 ಸ್ಪೂನ್ ಗೋಧಿ ಹಿಟ್ಟು. ಹಾಗೇನೆ ಕುಕಿಂಗ್ ಸೋಡಾ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಅಂದ್ರೆ ಸೋಡಾ ಹಾಕೋದು ಗರ್ಗರಿಯಾಗಿ ಬರ್ಲಿ ಅಂತ ಅಲ್ವಮ್ಮ? ಹಾಗೇನೆ ಸ್ವಲ್ಪ ಹುಳಿ ಇರಲ್ಲ ಅಲ್ವಾ ಹಿಟ್ಟು, ಅದರಿಂದ ಸೋಡಾ ಹಾಕೋಬೇಕಾಗುತ್ತೆ. ಓಕೆ. ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು. ಏನ್ ಮಾಡೋಣ ಅಂದ್ರೆ ಈಗ ಚೆನ್ನಾಗಿ ಸುಮಾರು, ಓಕೆ, ಚೆನ್ನಾಗಿ ಜಾಸ್ತಿ ನೀರು ಹಾಕಿ ಕಲಿಸ್ಬೇಕಾಗುತ್ತೆ. ಅಮ್ಮ ಇದು ನೀರು ಸ್ವಲ್ಪ ಜಾಸ್ತಿ ಹಾಕೋಬೇಕಾಗುತ್ತೆ. ಹಾಗೇನೆ ಇದು ನಾರ್ಮಲ್ ದೋಸೆ ಹಿಟ್ಟಿಗಿಂತ ಸ್ವಲ್ಪ ತೆಳ್ಳಗಾಗುತ್ತೆ, ತೆಳ್ಳಗಿರುತ್ತೆ. ಮೊದಲು ಸ್ವಲ್ಪ ಹಾಕೊಂಡು ಲಮ್ಸ್ ಇಲ್ದೇ ಇರೋ ಹಾಗೆ ಕಲ್ಸ್ಕೊಳ್ಳೋಣ, ಇಲ್ದೇ ಇರೋ ಹಾಗೆ. ಓಕೆ, ಕಲ್ಸಿ ಅದು ಸ್ವಲ್ಪ ಹೊತ್ತು ಬಿಡ್ಬೇಕಮ್ಮ. ಸೊ ಫಸ್ಟ್ ಇದನ್ನ ಹೀಗೆ ಲಮ್ಸ್ ಇಲ್ದೇ ಇರೋ ಹಾಗೆ ಮಾಡೋಣ, ಅಂದ್ರೆ ಗಂಟು ಇರಬಾರ್ದು. ಆಮೇಲೆ ಇನ್ನು ಸ್ವಲ್ಪ ನೀರು ಹಾಕೋಬೇಕಾಗುತ್ತೆ. ಓಕೆ, ಪೂರ್ತಿ ತೆಳ್ಳಗೆ ಮಾಡ್ಕೊಳ್ಬೇಕಲ್ಲಮ್ಮ? ಹಾಗೇನೆ ಇದು ದೋಸೆ ಹಾಕುವಾಗ್ಲೂ ಸಹ ಸ್ವಲ್ಪ ಚೇಂಜ್ ಇರುತ್ತೆ, ಮೆಥಡ್ ಪದ್ಧತಿ ಚೇಂಜ್ ಇರುತ್ತೆ. ಏನಂದ್ರೆ ನಾರ್ಮಲ್ ಆಗಿ ನಾವು ಹೀಗೆ ಸುತ್ತ ಬಿಡ್ತೀವಲ್ಲ ಕಾವಲಿ ಮೇಲೆ, ಹಾಗೆ ಮಾಡಬಾರ್ದು. ಇದನ್ನ ಹಾಕೋದು ಸ್ವಲ್ಪ ಟ್ರಿಕ್. ಸೊ ಇದನ್ನ ಹೀಗೆ ಒಂದು ಸ್ವಲ್ಪ ಹೊತ್ತು ಕಲ್ಸ್ಕೋಬೇಕಾಗುತ್ತೆ, ಚೆನ್ನಾಗಿ ಬೀಟ್ ಮಾಡ್ಕೊಂಡು. ಓಕೆ, ಇನ್ನೂ ಸ್ವಲ್ಪ ನೀರು ಹಾಕ್ಬೇಕಮ್ಮ. ಇನ್ನೂ ತೆಳ್ಳಗೆ ಮಾಡ್ಬೇಕಾ? ಈ ನೀರ್ ದೋಸೆಗೆ ಮಾಡ್ಕೊಳ್ತಾರ ಆ ತರ? ನಾನು ಅನ್ಕೊಂಡೆ ಇಷ್ಟು ನೀರಾಗಿ ಕಲ್ಸ್ಕೊಂಡ್ರೆ ದೋಸೆ ಬರುತ್ತಾ ಅಂತ, ಬಟ್ ನೀನು ಏನೋ ಬೇರೆ ಮೆಥಡ್ ಇದೆ ಅಂತ ಅಲ್ವಾ? ಪ್ರತಿ ಸಾರಿನೂ ಕಲ್ಸ್ಕೋಬೇಕಾಗುತ್ತೆ. ಅಂದ್ರೆ ಏನಾಗ್ಬಿಡುತ್ತೆ ಅಂದ್ರೆ ನೀರ್ ಜಾಸ್ತಿ ಆಗಿರೋದ್ರಿಂದ ಎಲ್ಲ ಸೆಟಲ್ ಆಗ್ಬಿಡುತ್ತೆ ಕೆಳಗೆ. ಪ್ರತಿ ಸಾರಿ ದೋಸೆ ಹಾಕುವಾಗ್ಲೂ ಚೆನ್ನಾಗಿ ಕೆಳಗಡೆಯಿಂದ ಕಲ್ಸಿ ಆಮೇಲೆ ಹಾಕ್ಬೇಕಾಗುತ್ತೆ. ಓಕೆ. ಜನರಲ್ ಏನಾಗುತ್ತೆ ಅಂದ್ರೆ ಹೋಟ್ಲಲ್ಲೇ ಮಾಡ್ತೀವಿ ರವೆ ದೋಸೆ, ಮನೇಲಿ ಮಾಡಕ್ಕಾಗಲ್ಲ ಅಂತಾರೆ. ಆದ್ರೆ ಮನೇಲೂ ಸಹ ಮಾಡಬಹುದು. ಅಮ್ಮ ಒಂದು ಪ್ಲೇಟ್ ತಗೊಂಡ್ ಬಾ ಅಮ್ಮ. ಪ್ಲೇಟ್ ತಗೋ. ಆಯ್ತಲ್ಲ? ಈಗ ಇದಕ್ಕೆ ಸೊ ಕಲ್ಸಿದ್ದಾಯ್ತು. ಓಕೆ, ಈಗ ಇದಕ್ಕೆ ಸ್ವಲ್ಪ ಜೀರಿಗೆ, ಇಷ್ಟ ಆದವರು ಆನಿಯನ್ಸ್ ಸಣ್ಣ ಫೈನ್ ಆಗಿ ಹೆಚ್ಕೊಂಡು ಹಾಕೋಬಹುದು, ಹಸಿ ಮೆಣಸಿನ್ಕಾಯಿ ಹಾಕೋಬಹುದು, ಸ್ವಲ್ಪ ಜೀರಿಗೆ, ಓಕೆ, ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪು. ಓಕೆ ಓಕೆ, ಸ್ವಲ್ಪ ಸಿಂಪಲ್ ಆಗಿರಬಾರ್ದು ನೋಡಕ್ಕೆ ಅಂದ್ಬಿಟ್ಟು ಈ ತರ ಮಾಡ್ಬೋದು, ಆಯ್ತಾ? ಇದೆಲ್ಲನೂ ಒಂದ್ಸರಿ ಮತ್ತೆ ಕಲಿಸ್ಬಿಟ್ಟು
ಈಗ ಇದನ್ನ ಒಂದು 5 ಇಂದ 10 ನಿಮಿಷ ಮುಚ್ಚಿಟ್ಬಿಡ್ಬೇಕಾಗುತ್ತೆ. ಅಂದ್ರೆ ಅದು ಏನಕ್ಕೆ ಅಂತ ಅಮ್ಮ? ಅಂದ್ರೆ ಈಗ ಇನ್ಸ್ಟೆಂಟ್ ಅಟ್ಲೀಸ್ಟ್ ಒಂದು 5 ನಿಮಿಷ ಎಲ್ಲ ಸೆಟಲ್ ಆಗ್ಬೇಕಲ್ವಾ? ಓಕೆ ಎಲ್ಲ ಮಿಕ್ಸ್ ಆಗಿ ಕ್ಲೀನ್ ಆಗ್ಬೇಕಲ್ಲ ಅದಕ್ಕೆ. ಓಕೆ, ಸೊ ಒಂದು 5 ಮಿನಿಟ್ಸ್ ವೇಟ್ ಮಾಡೋಣ. ಖಂಡಿತವಾಗ್ಲೂ ಮಾಡೋಣ. ಓಕೆನಾ? ಒಂದು 5-6 ನಿಮಿಷ ಆಯ್ತಲ್ವಾ ಚೆನ್ನಾಗಿ ಕಲಸಿ. ಕಲ್ಸಕ್ ಮುಂಚೆ ಇನ್ನೊಂದ್ಸಲ ಕಲಸಿ ಮಿಕ್ಸ್ ಮಾಡ್ತಾನೆ ಇರ್ಬೇಕು ಅಮ್ಮ. ಪ್ರತಿ ಸಾರಿ ದೋಸೆ ಹಾಕುವಾಗ್ಲೂ ಕೆಳಗಡೆಯಿಂದ ಮೇಲ್ ಚೆನ್ನಾಗಿ ಕಲಸಬೇಕು, ಆಯ್ತಾ? ಸೊ ಹಾಗೇನೆ ಇಷ್ಟು ಗಟ್ಟಿನೂ ಇರಬಾರ್ದು, ಇನ್ನೂ ನೀರ್ ಹಾಕೋಬಹುದು. ತುಂಬಾ ತೆಳ್ಳಗಿದ್ರೆ ಏನಾಗಲ್ಲ. ಸೊ ಈಗ ದೋಸೆ ಹಾಕೋಣ ಅಮ್ಮ. ಸ್ಟವ್ ಆನ್ ಮಾಡು ನೀನು. ಸರಿ, ಏನ್ ಜಾಸ್ತಿ ಉರಿಬೇಕಮ್ಮ? ಹೈ ಹೀಟ್ ಅಲ್ಲಿ ಇರ್ಬೇಕು. ಸರಿ ತಗೋ ಅಮ್ಮ, ನೀನು ಹೋಗಿ ಸೌಟ್ ತಗೊಂಡ್ ಬಾ ದೋಸೆ ಹಾಕ್ಲಿಕ್ಕೆ. ಓಕೆ. ಹಾಗೆ ದೋಸೆ ತೆಗಿಯೋ ಚಮಚಿ. ಸೊ ಪ್ರತಿ ಸಾರಿ ಚೆನ್ನಾಗಿ ಕಾಯ್ಬೇಕು ಕಾವು. ಸರಿ, ಎಣ್ಣೆ ಹಾಕೋದ್ ಬೇಡವಾ ಅಮ್ಮ? ಇಲ್ಲ, ಫಸ್ಟ್ ಈಗ ದೋಸೆ ಹಾಕೋಣ. ಓಕೆ. ನಾನ್ ಸ್ಟಿಕ್ ಆದ್ರಿಂದ ಮೊದಲೇ ಎಣ್ಣೆ ಹಾಕೋದೇನು ಬೇಡ. ಸಪೋಸ್ ನಾನ್ ಸ್ಟಿಕ್ ತವಾ ಇಲ್ಲ ಅನ್ಕೋ, ಆವಾಗ ಸ್ವಲ್ಪ ಈರುಳ್ಳಿನಾದ್ರೂ ಹಚ್ಕೊಂಡು ಚೆನ್ನಾಗಿ ಉಜ್ಜಬೇಕು. ಸರಿ, ಕಾವಲಿಗೆ, ಆಯ್ತಾ? ಚೆನ್ನಾಗಿ ದೋಸೆ ಬರುತ್ತೆ. ಓಕೆ, ಮಾಡ್ಕೋತಾ. ಆಮೇಲೆ ಓಕೆ, ಹಾಕೋ ವಿಧಾನ ಸಹ ಹೀಗಿರುತ್ತೆ. ಓಕೆ, ಹರಡಬಾರ್ದು. ಸೊ ಹೀಗೆ ಈಗ ತಿರುಗಿಸಬಾರ್ದು ಸೌಟ್. ಓಕೆ, ಅದ್ರ ಮೇಲೆ ಆಡಿಸಬಾರ್ದು ಸೌಟ್ನ. ಓಕೆ, ಬಟ್ ಎಲ್ಲೆಲ್ಲಿ ಇದಾಗಿಲ್ವೋ ಗ್ಯಾಪ್ ಇದೆಯೋ ಅಲ್ಲೆಲ್ಲ ಕವರ್ ಮಾಡಬೇಕು, ಆಯ್ತಾ? ಸೊ ಇದು ಚೆನ್ನಾಗಿ ಬೇಯಬೇಕು. ಈಗ ಬೇಯುವಾಗ ಈಗ ಎಣ್ಣೆ ಹಾಕೋಬೇಕಾಗುತ್ತೆ. ಸರಿ ಸರಿ. ಸೊ ಇವಾಗ ಎಣ್ಣೆ ಹಾಕ್ಬೇಕು. ಕುದಿತಾ ಇದೆ ಗ್ಯಾಪಲ್ಲೆಲ್ಲ ಅಲ್ಲ? ಚೆನ್ನಾಗಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಿಡಿಯುತ್ತೆ ಅಲ್ವಾ? ಸ್ವಲ್ಪ ಟೈಮ್ ಆಗುತ್ತೆ ಇದು. ಓಕೆ, ಮಾಡಿ. ಸರಿ ಸರಿ. ಅದು ರೋಸ್ಟ್ ಆಗಿ ಬಂದ್ರು ಕೂಡ ನೆಂಚ್ಕೊಳಕ್ ಏನೂ ಬೇಕಾಗಿಲ್ಲ, ಚೆನ್ನಾಗಿ ಹಂಗೆ ತಿನ್ಬಿಡ್ಬೋದಲ್ವಾ? ಸ್ವಲ್ಪ ಬೇಯ್ಲಿ. ಸೊ ಬೆಳ್ಳಗಿದೆ, ಕೆಂಪಗಾಗ್ಬೇಕು ಅಲ್ಲ? ಗರ್ಗರಿಯಾಗಿ ಸೇಮ್ ಹೋಟೆಲ್ ತರಾನೇ ಇರುತ್ತೆ. ಚೆನ್ನಾಗಿ ಬೇಯ್ಬೇಕಮ್ಮ, ಆಯ್ತಾ? ಇದು ಸ್ವಲ್ಪ ಮೆತ್ತಗಿದ್ರೆ ಚೆನ್ನಾಗಿರೋಲ್ಲ. ಹಾಗಂತ ಕೈನೆಲ್ಲ ಹಾಕಿ ನೋಡೋದು. ನೋಡ್ತೇಮ್ಮ ಯಾವಾಗ ಆಗುತ್ತೆ ಅಂತ. ಇಷ್ಟವಾದವ್ರು ಹೇಳಿದ್ನಲ್ಲ, ಈರುಳ್ಳಿನ ಸ್ವಲ್ಪ ಹೆಚ್ಕೊಂಡು ಅದನ್ನು ಸಹ ಮಿಕ್ಸ್ ಮಾಡ್ಕೋಬಹುದು. ಹಸಿಮೆಣಸಿನ್ಕಾಯಿ ಹೆಚ್ಕೊಂಡು ಹಾಕೋಬಹುದು. ಅವಾಗ ತೆಗಿಯಕ್ಕೆ ಈಸಿ ಆಗುತ್ತಾ ಅಮ್ಮ ದೋಸೆ ತೆಗಿಯಕ್ಕೆ? ಅದಕ್ಕೆ ಸಣ್ಣಕ್ಕೆ ಹೆಚ್ಕೋಬೇಕು. ಇಷ್ಟ ಆದವರು ತೆಂಗಿನಕಾಯಿ ತುರಿ ಕೂಡ ಹಾಕ್ಬೋದು. ಈರುಳ್ಳಿ, ಟೊಮಾಟೊ, ಮಸಾಲೆದು ಏನಾದರೂ ಇದ್ರೆ ಹಾಕ್ಬೋದಲ್ಲ? ಸ್ಪೆಷಲ್ ರವೆ ದೋಸೆ ಆಗುತ್ತೆ. ಓಕೆ. ನಾವು ಗೋಧಿ ಹಿಟ್ಟು ಬಳಸಿರೋದ್ರಿಂದ ಸ್ವಲ್ಪ ಮೆತ್ತಗಿರ್ಬೋದು. ಅದೇ ನೀವು ಗೋಧಿ ಹಿಟ್ಟು ಬದಲಿಗೆ ಮೈದಾ ಹಾಕೊಂಡ್ರೆ ಇನ್ನು ಕ್ರಿಸ್ಪ್ ಆಗಿ ಇನ್ನು ಚೆನ್ನಾಗಿ ಬರುತ್ತೆ, ಇನ್ನು ಬೆಳ್ಳಗೆ ಚೆನ್ನಾಗಿ ಬರುತ್ತೆ. ಅದೇ ತರ ಇನ್ನೊಂದು ಹಾಕೋಣ. ಸರಿ. ಏನಂದ್ರೆ ನನಗಿಷ್ಟ. ಗೊತ್ತಾಯ್ತಲ್ಲ ಅಮ್ಮ, ರವೆ ದೋಸೆ ಮಾಡೋದು ಎಷ್ಟು ಇಷ್ಟ? ಗೊತ್ತಾಯ್ತು. ಇಷ್ಟನಾ ಕಷ್ಟನಾ? ಕಷ್ಟ ಮಾಡಕ್ ಕಷ್ಟ, ತಿನ್ನಕ್ ಇಷ್ಟ. ನೀನ್ ಇದೆಲ್ಲ ಮಾಡ್ಕೊಡೋಕೆ ನಾನು ಯಾಕೆ ಕಷ್ಟಪಡ್ಬೇಕು? ಕರೆಕ್ಟ್. ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಬೇಕಾಗುತ್ತೆ. ಓಕೆ, ಹಾಕು ಹಾಕು. ಸೊ ಇವಾಗ ಒಂದು 2-3 ನಿಮಿಷ ಅದು ಬೇಯಬೇಕು. ಓಕೆ, 2-3 ನಿಮಿಷ ಅಲ್ಲ, ಒಂದು 5 ನಿಮಿಷನಾದ್ರೂ ಬೇಯಬೇಕು. ನಾರ್ಮಲ್ ದೋಸೆ ಆದರೆ ಒಂದು 2 ನಿಮಿಷದಲ್ಲಿ 2 ಕಡೆನೂ ಬೇಯಿಸ್ಬಿಡ್ತೀವಿ ನಾವು. ಹೀಗೆ ಇದು ಸಹ ಇನ್ನೊಂದು ಕಡೆ ಬೇಯಿಸ್ಕೋಬೇಕು, ಆಯ್ತಾ? ಹೀಗೆ ರೋಸ್ಟ್ ಆಗಿದೆ ಮಾಡ್ಕೋಬೇಕಮ್ಮ. ರೋಸ್ಟ್ ಬೇಕು ಅಂದ್ರೆ ಜಾಸ್ತಿ ಹೊತ್ತು ಇನ್ನು ಬೇಯಿಸ್ಕೋಬೇಕಲ್ಲ. ಇದು ಸ್ವಲ್ಪ ಹೊತ್ತು ಹಾಗೆ ಮುಚ್ಚಿಡದೆ ಹೋದ್ರೆ ಗರಿಗರಿಯಾಗಿ ಚೆನ್ನಾಗಿರುತ್ತೆ, ಆಯ್ತಾ? ಬಿಸಿ ಬಿಸಿ ತಿಂದ್ರೆ ಚೆನ್ನಾಗಿರುತ್ತೆ. ಸರಿ ಸರಿ. ಬಾಕ್ಸ್ಗೆಲ್ಲ ಆದ್ರೆ ಸ್ವಲ್ಪ ಮೆತ್ತಗಾಗುತ್ತೆ. ಮಧ್ಯಾಹ್ನ ಹೊತ್ತಿಗೆ ಸ್ವಲ್ಪ ಈಗ ಬೆಳಗ್ಗೆ ತಗೊಂಡೋಗಿರ್ತಾರೆ, ಮಧ್ಯಾಹ್ನ ಹೊತ್ತಿಗೆ ಸ್ವಲ್ಪ ತಣ್ಣಗಾಗ್ಬಿಡುತ್ತೆ. ಈ ದೋಸೆ ಯಾವಾಗಲೂ ಅಷ್ಟೇ ಅಲ್ವಾ? ಸ್ವಲ್ಪ ಉರಿ ಜಾಸ್ತಿ ಮಾಡು. ಹೈ ಹೀಟಲ್ಲೇ ಇರ್ಬೇಕಿದು, ಆಯ್ತಾ? ಸೊ ಫ್ರೈ ಆಗ್ತಾ ಇದೆ ಅಲ್ಲ? ಸೊ ಆಗಿದೆ ಅಲ್ಲಮ್ಮ ಫ್ರೈ? ಸ್ವಲ್ಪ ಇನ್ನು ಸ್ವಲ್ಪ ಆಗಲಿ. ಸರಿ. ಚೆನ್ನಾಗಿ ಕೆಂಪಗೆ ಆ ಕಡೆ ಈ ಕಡೆ ಬೇಯಿಸ್ಕೊಂಡು ತಿಂತಾ ಇದ್ರೆ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ, ಗರ್ಗರಿ ಆಗಿರುತ್ತೆ. ಸೊ ಈ ತೆಂಗಿನಕಾಯಿ ಚಟ್ನಿ ಜೊತೆ ತಿನ್ಬೋದು. ಇಲ್ಲ ಅಂತಂದ್ರೆ ಏನಾದ್ರು ಸಾಗು, ವೆಜಿಟೇಬಲ್ ಸಾಗು. ಓಕೆ. ಸೊ ಅಮ್ಮ ಇದಾಗಿದೆ ಈಗ, ಆಯ್ತಾ? ಸೊ ಇದನ್ನ ಮೊದಲು ಈ ಬಿಸಿ ಬಿಸಿ ರವೆ ದೋಸೆ ರೆಡಿ ಆಗಿದೆಯಲ್ಲ, ಅದನ್ನ ಟೇಸ್ಟ್ ಮಾಡಿ ನೋಡಿ. ರವೆ ದೋಸೆ ಮಾಡುವ ವಿಧಾನ: ಒಂದು ಪಾತ್ರೆಯಲ್ಲಿ ಚಿರೋಟಿ ರವೆ, ಅಕ್ಕಿ ಹಿಟ್ಟು, ಉಪ್ಪು, ಗೋಧಿ ಹಿಟ್ಟು ಎಲ್ಲವನ್ನು ಹಾಕಿಕೊಂಡು ಚೆನ್ನಾಗಿ ಬೆರೆಸಿ 2 ಅಥವಾ 2.5 ಕಪ್ ನೀರು ಹಾಕಿ ಚೆನ್ನಾಗಿ ಕಲಸಿ, ನಂತರ ಜೀರಿಗೆ,
ಹೆಚ್ಚಿಟ್ಟ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಕಲಸಿ 10 ನಿಮಿಷವರೆಗೂ ಮುಚ್ಚಿಟ್ಟು ನೆನೆಯಲು ಬಿಡಬೇಕು. ದೋಸೆ ಕಾವಲಿಯಲ್ಲಿ ರವೆ ದೋಸೆಯಂತೆ ಮಾಡಿ 2 ಕಡೆಯೂ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಿಕೊಳ್ಳು.